ಸರ್ ಒಂದು ವಿಚಾರ ಏನಂದ್ರೆ ನೀವು ಒಂದು ಕಡೆ ಮೀನ್ಸ್ ಬಿಜೆಪಿಯಿಂದಲೇ ನೀವು ಒಂದು ಕಡೆ ಹೋರಾಟ ನಡೆಸಿದಿರಿ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಿದೆ. ಇಬ್ರು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ವಕ್ಫ್ ಹೋರಾಟಕ್ಕೆ ಒಂದು ಶಕ್ತಿ ತುಂಬಂತಾಗತ್ತೆ. ಇವಾಗ ಅವರು ಎರಡನೇ ಹಂತದಲ್ಲಿ ಹೋರಾಟ ಶುರು ಮಾಡ್ತಾರೆ, ಅದಕ್ಕೇನು ಹೇಳ್ತೀರಿ ಸರ್? ಮಾಡಲಿಲ್ಲರಿ, ಅದಕ್ಕೇನು ಹೋರಾಟ ಮಾಡಲಿಕ್ಕೇನೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಮೊದಲು ವಾಲ್ಮೀಕಿ ಹೋರಾಟ ಮಾಡ್ತೀನಿ ಅಂದೀವಿ, ಆದರೆ ಅನುಮತಿ ಕೊಡಲಿಲ್ಲ. ಈ ವಕಫದ್ದು ಹೋರಾಟ ನಾವು ಪ್ರಾರಂಭ ಮಾಡಿದ್ದೀವಿ. ಮಾಡಬೇಡತ್ತೆ ನಮಗೇನು ಹೈಕಮಾಂಡ್ ಹೇಳಿಲ್ಲ, ಈಗಲೂ ಹೇಳಿಲ್ಲ, ಇವತ್ತಿನವರೆಗೂ ಈ ಸಮಯದವರೆಗೂ ಹೇಳಿಲ್ಲ. ಅಂದರೆ ನಾವು ಮಾಡ್ತಿರುವಂಥ ಕೆಲಸ ಒಳ್ಳೆಯದಿದೆ ಅಂತೇಳಿ ಹೇಳಿಲ್ಲ. ನೀವು ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀವಿ. ಮತ್ತು ಅವ್ರಿಗೂ ರಾಜ್ಯಾಧ್ಯಕ್ಷ ಆದಿಯಾಗಿ ಏನು ನಿಮ್ಮ ನಮ್ಮನ್ನು ಭಿನ್ನಮತಿಯರು ಇರ್ತೀರಿ, ಅವ್ರೇನು ನಿಷ್ಠಾವಂತರದಾರಲ್ಲ, ಆ ನಿಷ್ಠಾವಂತರನ್ನು ಆಹ್ವಾನ ಮಾಡ್ತೀವಿ ಬರಲಿಕ್ಕೆ. ನಿಮ್ಮ ಮೂಲಕ TV9 ಮೂಲಕ ಬನ್ನಿ, ಪಾಲ್ಗೊಳ್ಳಿ, ವಕಫ್ ವಿರುದ್ಧ ಹೋರಾಟ ಮಾಡೋಣ, ರೈತರಿಗೆ ಮಠ ಮಂದಿರಗಳೇ ನ್ಯಾಯ ಕೊಡೋಣ. ಸರ್ ನಮ್ಮ TV9 ಮೂಲಕನೇ ನೀವು ಆಹ್ವಾನ ಕೊಡ್ತಿದ್ದೀರಿ. ಬಟ್ ಅವರು ಇನ್ನೊಂದು ಕಡೆ ಇವಾಗ ಡೆಲ್ಲಿಗೆ ಹೋಗಿದ್ರು, ಅಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ, ಕಳಿಸ್ತದೆ JP ನಡ್ಡಾ ಅವರನ್ನು ಭೇಟಿಯಾಗಿದ್ರು. ಅವರು ಅಮಿತ್ ಶಾ ಅವರಿಗೆ ಕೆಲವೊಂದಿಷ್ಟು ಅಂಶಗಳ ವರದಿಯನ್ನು ಸಲ್ಲಿಸಿದ್ದಾರೆ ಸರ್. ಅದರಲ್ಲಿ ನಿಮಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಏನು ಹೇಳ್ತೀರಿ ಸರ್? ನೋಡ್ರಿ, ಊಹಾಪೋಹ ಮ್ಯಾಗ ನಾ ಮಾತಾಡೋದಿಲ್ಲ. ಅವ್ರಿಗೇನು ವರದಿ ಕೊಟ್ಟಾರೋ ರಾಜ್ಯಾಧ್ಯಕ್ಷರಾದಾರ, ಸಹಜವಾಗಿಯೇ ಸಂಘಟನೆಯ ದೃಷ್ಟಿಯಿಂದ ಅಮಿತ್ ಶಾ ಅವರು ನಮ್ಮ ಇಡೀ ಭಾರತದ ನೋಡ್ಕೋತಾರೆ. ನಡ್ಡಾಜಿ ಅವರು ಭೇಟಿಯಾಗೋದೇನು ತಪ್ಪಿಲ್ಲ. ಮೇಲಿಂದ ಮೇಲೆ ಭೇಟಿ ಆಗಲಿ, ಮೇಲಿಂದ ಮೇಲೆ ಒಳ್ಳೆ ವರದಿ ಕೊಡಲಿ, ನಾವೇನು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅಲ್ಲ, ನೀವು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದೀರಿ, ಮೀನ್ಸ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಗ್ತಿರೋ ಹೋರಾಟ ಕೆಲವೊಂದು ಕಡೆ ಏನ್ಬೇಡ್ರಿ, ಭಾಳ ದೊಡ್ಡ ಸೈನ್ಯ ಇದೆ. ಇಡೀ ನಿಷ್ಠಾವಂತ BJP ನಮ್ಮ ಕಡೆ ಇದೆ. ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ, ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನಮ್ಮದು ನಿಷ್ಠಾವಂತ ಗುಂಪು, ಬಟ್ ಭಿನ್ನಮತಿ ಅಲ್ಲ. ರಾಜ್ಯಾಧ್ಯಕ್ಷರ ಯಾವ ಥರ ಸರ್? ಅವ್ರು ರಾಜ್ಯಾಧ್ಯಕ್ಷರು, ನಾವೇನು ಅವ್ರಿಗೇನು ಹಂಗೆ ಹಿಂಗೆ ಅಂತ ಹೇಳೋದಿಲ್ಲ. ನಾವು ನಿಮ್ಮ ಭಿನ್ನಮತಿ ಅಲ್ಲ, ಇಷ್ಟೇ ಹೇಳ್ತೇನೆ.